ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಿಲೆಟ್ ಬಾತ್ ರೆಸಿಪಿಯನ್ನು ತಗೊಂಡ್ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮಿಲೆಟ್ ಬಾತ್ ಮಾಡೋಕೆ ನಾನು ಫಸ್ಟ್ ಏನು ಮಾಡಿದ್ದೀನಿ ಅಂದ್ರೆ, ಊದ್ಲು ಮತ್ತೆ ನವಣೆ ಎರಡು ಸಮಭಾಗದಲ್ಲಿ 1 ಕಪ್ ತಗೊಂಡಿದ್ದೀನಿ. 2 ಕಲಸನೆ ತಗೊಂಡಿದ್ದೀನಿ. ಇವೆರಡು ಸ್ವಲ್ಪ ತೊಳ್ಕೊಳ್ಳೋಣ ಅಂತ. ಮೊದಲಿಗೆ ತೊಳ್ಕೊಂಡ್ಕೆ ಒಂದು ಸ್ವಲ್ಪ ಒಳಗೆ ನೀರು ಹಾಕಿ ಇಟ್ಬಿಡಿ ಸೈಡಿಗೆ. ಈಗ ತರಕಾರಿಯನ್ನು ಕಟ್ ಮಾಡ್ಕೊಳ್ಳಮ್ಮಿ. ತರಕಾರಿಗೆ ನಾನು ಕ್ಯಾರೆಟು, ಬೀನ್ಸು, ಹಸಿಮೆಣಸಿನ್ಕಾಯಿ, ಆಲೂಗಡ್ಡೆ ಮತ್ತು ಈರುಳ್ಳಿ ತಗೊಂಡಿದ್ದೀನಿ. ಅಷ್ಟೊಂದು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋದಾದ್ಮೇಲೆ ಈಗ ನೆನೆಸಿರುವ ಹಸಿ ಬಟಾಣಿನೂ ತಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆ ಹಾಕೊಳ್ಳೋಕೆ ನಾನು ಫಸ್ಟಿಗೆ 1-2 ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ. ಆಯಿಲಿಗೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಸ್ವಲ್ಪ ಇಂಗು ಹಾಕೊಂಡು ಈರುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಹುರಿಯ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಎಲ್ಲ ಹುರ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಂಡಿರುವ ತರಕಾರಿಗಳೆಲ್ಲ ಒಂದೊಂದಾಗಿ ಹಾಕೊಳ್ಳೋಣ ಫಸ್ಟ್. ಇದನ್ನು ನೀವು ಲಂಚ್ ಬಾಕ್ಸಿಗೂ ಕಟ್ಕೊಂಡು ಹೋಗಬಹುದು, ಮತ್ತೆ ಬೆಳಗ್ಗೆ ತಿಂಡಿಗೂ ಸರಿ ಆಗುತ್ತೆ. ಇದು ಮಾಡಿದ್ರೆ ಬೇಗನೂ ಆಗುತ್ತೆ. ಎಲ್ಲ ತರಕಾರಿಗಳು ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಕಲಿಸ್ಕೊಳ್ಳೋದಾದ್ಮೇಲೆ ನಾನು 1 ಚಮಚದಷ್ಟು ಬಿಸಿಬೇಳೆ ಬಾತ್ ಮಸಾಲ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಚಮಚ ಬಿಸಿಬೇಳೆ ಬಾತ್ ಮಸಾಲ, ಒಂದು ಸ್ವಲ್ಪ ಅರಿಶಿಣ, ಬೇಕಾದ್ರೆ ಒಂದು ಸ್ವಲ್ಪ ಗರಂ ಮಸಾಲಾನು ಹಾಕೊಳ್ಳಿ ನೀವು, ಒಂದು ಅರ್ಧ ಸ್ಪೂನು. ನಾನು ಅಷ್ಟು ಮಸಾಲ ಇಷ್ಟಪಡಲ್ಲ, ಅದಕ್ಕೆ ನಾನು ಬರೀ 1 ಚಮಚ ಬಿಸಿಬೇಳೆ ಬಾತ್ ಮಸಾಲ ಹಾಕೊಂಡಿದ್ದೀನಿ. ಮತ್ತೆ ಉಪ್ಪು, ಇಲ್ಲಿ ನಾನು ಹುಳಿಗೆ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೀನಿ ಸ್ವಲ್ಪ. ಈ ತರಕಾರಿ ಎಲ್ಲ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇವು ಒಂದು 10 ನಿಮಿಷ ನೆನೆ ಇಟ್ಟರೆ ಸಾಕು. ಊದ್ಲು ಮತ್ತು ನವಣೆ ಎರಡನ್ನು ಇದರಲ್ಲಿ ಹಾಕೊಂಡಿದ್ದೀನಿ. ಈ ತೊಳ್ಕೊಂಡಿರುವ ನವಣೆ ಮತ್ತು ಊದ್ಲು ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದಲ್ಲ, ಹುಣಸೆ ಹಣ್ಣಿನ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಒಣ ಕೊಬ್ಬರಿ, ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿಯನ್ನು ತುರ್ಕೊಂಡು ಇಟ್ಕೊಂಡಿಡಿ, ಅದನ್ನು ಹಾಕಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿ ಇದ್ರ ಮೇಲೆ ಬಿಸಿನೀರನ್ನು ಹಾಕಿದ್ದೀನಿ ನಾನು. ಬಿಸಿನೀರು ಹಾಕಿ ಒಂದು ಸ್ವಲ್ಪ ಎಲ್ಲ ಕಲಿಸ್ಕೊಳ್ಳಿ ಮೊದಲು ಜರ. ಇದ್ರಲ್ಲ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ನನಗೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದೆ ನಾನು. ಈಗ ಮುಚ್ಚಳವನ್ನು ಮುಚ್ಚಿ ಒಂದು 5 ವಿಜಲನ್ನು ಕೂಗಿಸಿ ಮೀಡಿಯಂ ಫ್ಲೇಮಲ್ಲಿ. ಕುಕ್ಕರ್ ವಿಜಲನ್ನು ಬಿಟ್ಟ ಮೇಲೆ ತೆಗೀರಿ. ಮಿಲೆಟ್ ಬಾತ್ ರೆಡಿ ಆಯಿತು. ಇದನ್ನು ನೀವು ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ, ಯಾಕಂದರೆ ಆರಿದ್ಮೇಲೆ ಮತ್ತೆ ಗಟ್ಟಿಯಾಗುತ್ತೆ ಸ್ವಲ್ಪ. ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕೊಂಡು ಲೂಸ್ ಮಾಡ್ಕೊಳ್ಳಿ. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿನೂ ಕೂಡ. ಒಂದ್ಸಲಿ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.